ನಮಸ್ಕಾರ ಶಂಕರ ಹೆಗಡೆ ಸ್ನೇಹಿತರೆ, ವಿಡಿಯೋ ಲೇಟ್ ಆಗ್ತಿರೋದಕ್ಕೆ ಕ್ಷಮೆ ಇರಲಿ. ಇಲ್ಲಿ ಕೆಲವು ತೊಂದರೆಗಳಿವೆ, ಟೆಕ್ನಿಕಲ್ ಇಶ್ಯೂಸ್ ಇದೆ. ಒಂದು ಕಡೆ ಶೆಕೆ ಇದೆ, ಒಂದು ಕಡೆ ಎ ಸಿ ಇದೆ, ಎರಡೂ ಇಟ್ಕೊಂಡು ನಾನು ಮಾಡಬೇಕಾಗ್ತಾಯಿದೆ. ಬೇಗ ಮಾಡಿಬಿಡ್ತೀನಿ, ಹೆಚ್ಚು ತಗೊಳ್ಳಲ್ಲ. ನಾನು ಮತ್ತೆ 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 ಹೇಳ್ತಿದ್ದೇನೆ, ಇದು ನರೇಂದ್ರ ಮೋದಿಯವರು ಒರಿಜಿನಲ್ ಜಾತಕ. ಯಾರು ಒಪ್ಪಲಿ ಬಿಡಲಿ, ನರೇಂದ್ರ ಮೋದಿಯವರೇ ನಿಮಗೆ ಬಂದು ಇದು ಸುಳ್ಳು ಅಂತಂದ್ರೂ ನಂಬೇಡಿ. ಯಾಕಂದರೆ 2012 ನನ್ನ ಗುರುಗಳು ಇವರಿಗೆ ಹೋಮ ಮಾಡಿಕೊಟ್ಟಿದ್ದಾರೆ. ಜ್ಯೋತಿ ಅಂತ 2012 ಗುಜರಾತಿನ ಚೀಫ್ ಸೆಕ್ರೆಟರಿ ಆಗಿದ್ದರು. ನಾನು ಪೂರ್ತಿ ಹೆಸರೆಲ್ಲ ಹೇಳಕ್ಕೆ ಹೋಗಲ್ಲ, ನೀವು ನೋಡ್ಕೊಳ್ಬೋದು. ಹೂ ವಾಸ್ ದ ಚೀಫ್ ಸೆಕ್ರೆಟರಿ ಆಫ್ ಗುಜರಾತ್ ಇನ್ 2012 ಅಂತ ಹಾಕಿದ್ರೆ ಬರುತ್ತೆ. ಅವರ ಎಲೆಕ್ಷನ್ ಕಮಿಷನ್ ಇದೆಲ್ಲ ಹೆಡ್ ಎಲ್ಲ ಆಗಿ. ನರೇಂದ್ರ ಮೋದಿ ಅವ್ರದ್ದು ಒಂದು ವಿಶೇಷ ಗುಣ ಏನು ಅಂತಂದರೆ, ಅದಕ್ಕೆ ನಾನು ಹೊಗಳ್ತೀನಿ, ಅವರಿಗೆ ಯಾರು ಆಪ್ತರಾಗಿರ್ತಾರೋ, ಅವರಿಗೆ ಯಾರು ಒಳ್ಳೆಯವರು ಅಂತ ಅನ್ನಿಸ್ತಾರೋ ಅವರಿಗೆ ಏನು ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ ನರೇಂದ್ರ ಮೋದಿ. ಅದು ಎಲ್ಲಿವರೆಗೂ ಇರ್ಬೋದು, ಅಂಬಾನಿ ಇರ್ಬೋದು, ಅದಾನಿ ಇರ್ಬೋದು, ಯುವತಿಯವರು ಇರ್ಬೋದು, ಇನ್ಯಾರೋ ಇರ್ಬೋದು. ಇಲ್ಲಿ ಈ ಜಾತಕ ಸರಿ ಹೇಳಲಿಕ್ಕೆ ನಾನು ಇನ್ನೊಂದು ಕಾರಣ ಕೊಡ್ತೀನಿ. ಇದು ಯಾರಿಗೂ ಗೊತ್ತಿಲ್ಲದಂಥ ಕಾರಣ ನೋಡಿ. ಈ ಟೈಮ್ ನೋಡಿ, ಗುರುದಶ, ಗುರುಭುಕ್ತಿ, ಬುಧ ಪ್ರತ್ಯಂತರ 9/7/2006 28 ಅಕ್ಟೋಬರ್ 2006 ಮಧ್ಯ ಇವರು ಒಂದು ದೊಡ್ಡ ಘಟನೆಯನ್ನು ಎದುರಿಸ್ತಾರೆ. ಟ್ರೈ ಮಾಡ್ತೀರಾ ಹೇಳಲಿಕ್ಕೆ? ಎಸ್, ಇಲ್ಲಿ ಅವರು ಒಂದ್ಸಲ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಯಾವ ದಿವಸ ಅಂತಂದ್ರೆ 2006 ಅವರ ಅಫಿಷಿಯಲ್ ಬರ್ಡೇ ದಿವಸ. ಅವರ ಬರ್ಡೇ ನಡೀತಿದ್ದಂಥ ಸ್ಟೇಜಿಗೆ ಶಾರ್ಟ್ ಸರ್ಕ್ಯೂಟಿಂದ ದೊಡ್ಡ ಬೆಂಕಿ ಬಿದ್ದುಬಿಡುತ್ತೆ. ಎಷ್ಟು ಜನರಿಗೆ ಗೊತ್ತಿದ್ದು ಹೇಳಿ? ಇಂಥ ಎಷ್ಟೋ ಘಟನೆಗಳು ಇವರ ಪ್ರೈವೇಟ್ ಲೈಫಿಂದ ಹಿಡಿದು ನನಗೆ ಗೊತ್ತಿದೆ. ಬಟ್ ಕೆಲವೊಂದನ್ನು ನಾನು ಬಹಿರಂಗವಾಗಿ ಹೇಳೋಕ್ಕೆ ಆಗಲ್ಲ, ನನಗೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಈ ಪ್ರೈವೇಟ್ ಘಟನೆಗಳೆಲ್ಲ ಈಗ ಬೇಕು ಅಂತ ನೀವು ಕೇಳಬಹುದು. ನೋಡಿ, ಬುಧ ಅಷ್ಟಮಾಧಿಪತಿ ಎಫೆಕ್ಟ್ ಆಗಿದ್ದಾನೆ, ಹುಚ್ಚನಾದ್ರೂ ಕೂಡ, ಹೌದಾ? ಆಮೇಲೆ ಅವನ ಕಂಬಸ್ಟ್ ಬೇರೆ ಅಸ್ತ. ಬಟ್ ಗುರುನಲ್ಲಿ ಅಲ್ವಾ ಇವರು ಯಾವ ಥರ ಬೆಳ್ಕೊ ಬಂದರು. ಗುರು ನೋಡ್ಬಿಟ್ಟ 8ನೇ ಮನೆಯಿಂದ 5ನೇ ದೃಷ್ಟಿ ಗುರು ಇದು ಯಾವತ್ತೂ ಒಳ್ಳೇದು. ಇದೆಲ್ಲ ಯಾರೂ ಕೊಡಲ್ಲ, ನಾನು ವರ್ಷ ಬಿಟ್ರೆ. ಆಮೇಲೆ ತ್ರಿಮಿಷಾಂಶದಲ್ಲಿ ಹೇಳ್ತಾ ಇದ್ದೇನೆ, ತ್ರಿಮಿಷಾಂಶ ಬಿಟ್ಟು ಹೋಗಬೇಡಿ. ತ್ರಿಮಿಷಾಂಶದಲ್ಲಿ ಇಲ್ಲಿ ನೋಡಿ, ಮತ್ತೆ ಗುರು 8ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಏನೋ ಗಜಕೇಸರಿ ವಿಭಾಗ ಅಂತ, ಮಹಾಭಾತಕ ವಿಭಾಗ ಅಂತ. ತ್ರಿಮಿಷಾಂಶ ನೋಡೋದಿಲ್ಲ, ಏನಿಲ್ಲ. ಹೌದಾ? ನನ್ನ ಸ್ಟೂಡೆಂಟ್ಸ್ಗಳೇ ಮಿಸ್ಟೇಕ್ ಮಾಡ್ತಾರೆ. 8ನೇ ಮನೆಗೆ ಗುರು ದೃಷ್ಟಿ ಇದ್ದಾಗ ತ್ರಿಮಿಷಾಂಶದಲ್ಲಿ ಗುರು ಏನೇನೆಲ್ಲ ಆಪತ್ತಿಂದ ಕಾಪಾಡ್ತಾನೆ. ಏನು ಬಿಡಿ, ಇಲ್ಲಿ ಗುರುದಶ ತುಂಬ ಒಳ್ಳೆಯದಾಗಲಿಕ್ಕೆ ಕಾರಣ 5ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿ ರಾಜಯೋಗ ಒಳ್ಳೆಯದಾಯಿತು. ಓಕೆ, ಇನ್ನು ಇವರು ಪ್ರಧಾನಿ ಆಗ್ತಾರೆ ಅಂತ 2007 ಹೇಳಿದವರು. 2007 ಗುಜರಾತಿಗೂ ಹೋಗಿದ್ದೆ, ಪುರುಷೋತ್ತಮ ಫಲ ಬಗ್ಗೆ ಎಲ್ಲ ನಾನು ವಿಡಿಯೋ ಹಾಕಿದ್ದೀನಿ. ಎಷ್ಟು ಅಂತ ಅದು ಚೂಯಿಂಗ್ ಥರ ಹೇಳಿತಾ ಇರಲಿ ನಾನು. ನಿಮಗೆಲ್ಲ ಬೇಕಾಗಿರೋದೇನು ಈಗೇನು? ಅಷ್ಟೇ ತಾನೇ? ಕಷ್ಟ ಇದೆ. ಯಾಕೆ? ನನ್ನ ಪುಸ್ತಕದಲ್ಲಿ ನಾನು ಬರೆದು ಬಿಟ್ಟಿದ್ದೇನೆ, ಮೋದಿಯವರಿಗೆ ಭಯಾನಕ ಕಷ್ಟ ಇದೆ, ಮತ್ತೆ ಪ್ರಧಾನಿಯವರಿಗೆ ಕಷ್ಟ ಇದೆ. ಪುಸ್ತಕದ ಮಟ್ಟಿಗೆ ಬಂದಾಗ ಅದು ಒಂದು ಸೈಂಟಿಫಿಕ್ ಲೆವೆಲಿನ ಪುಸ್ತಕ. ಜ್ಯೋತಿಷ್ಯವನ್ನು ಸೈನ್ಸ್ ಲೆವೆಲಿಗೆ ತಗೊಂಡು ಹೋಗಲಿಕ್ಕೆ ನಾನು ಮಾಡಿದಂಥ ಭಯಾನಕ ಕಷ್ಟದ ಪ್ರಯತ್ನದು. ಅಲ್ಲಿ ಬರೀ ಟೆಕ್ನಿಕಲ್ ಸೈಡ್ ಮಾತ್ರ ಇದೆ ಜ್ಯೋತಿಷ್ಯದ್ದು. ತುಂಬ ಕಡಿಮೆ ಪ್ಯಾರಾಮೀಟರ್ಸ್, ಕೇವಲ 5 ಪ್ಯಾರಾಮೀಟರ್ಸ್ ಇಟ್ಕೊಂಡು ಮಾಡಿದಂಥ ಒಂದು ರಿಸರ್ಚ್ ಲೆವೆಲಿಂದ ಜ್ಯೋತಿಷ್ಯಕ್ಕೆ ರಿಸರ್ಚ್ ಎಷ್ಟು ಕಷ್ಟ ಇರುತ್ತೆ ನೀವು ನೋಡ್ಕೊಳ್ಳಿ. ಯಾಕಂದರೆ ಜ್ಯೋತಿಷ್ಯ ಬರೀ ಲೆಕ್ಕಾಚಾರದ ಇದಲ್ಲ, ವಿಚಾರ ಅಲ್ಲ. ಅಲ್ಲಿ ಅಂತಃಶಕ್ತಿ, ಇಂಟ್ಯೂಷನ್, ದೈವಾನುಗ್ರಹ, ಜ್ಯೋತಿಷ್ಯ ಟೈಮು, ಆಮೇಲೆ ಕಾಮನ್ ಸೆನ್ಸು ಎಲ್ಲ ಬೇಕಾಗುತ್ತೆ. ನಿನ್ನೆ ದೊಡ್ಡ ಕ್ಯಾಪಿಟಲಿಸ್ಟ್ ಅವರಿಗೆ ಆನರರಿ ಕಾಪಿ ಕಳಿಸಿದೆ. ನನ್ನ ಪ್ರಿಡಿಕ್ಷನ್ಸು ಅವ್ರ ಪ್ರಿಡಿಕ್ಷನ್ಸು ಸೇರಿ ಮುಖೇಶ್ ಅಂಬಾನಿ ಹೋಗುತ್ತೆ. ಅವರು ಹಾಕಿದ್ದಾರೆ, ನೀವು ಪ್ಯೂರ್ ಅಸ್ಟ್ರಾಲಜಿ ಮಾಡಿದ್ದೀರಿ ಪುಸ್ತಕದಲ್ಲಿ, ಸತ್ಯ.
ಬಟ್ ನಮ್ಮ ಲೆಕ್ಕಾಚಾರದಲ್ಲಿ ಕ್ಯಾಪಿಟಲಿಸ್ಟ್ ಕೊಡೋರು, ಜಾನಿ ಅಂಬಾನಿ ಟಾಟಾಗಳಾದ ಕ್ಯಾಪಿಟಲಿಸ್ಟ್ ಕೊಡೋರು. ಅವರಿಗೆ ಅವಶ್ಯಕತೆ ಬಿದ್ದರೆ ಯಾವ ಪಾರ್ಟಿಯನ್ನು ಆಚೆ ಈಚೆ ಮಾಡಿಯಾರೋ ಏನೋ. ಅವ್ರು ಹೇಳ್ತಾ ಇರೋದು ಅಂದಾಜು 315ರಿಂದ 325 NDA ಬರುತ್ತೆ ನಮ್ಮ ಮತ್ತೆ ಪ್ರಧಾನಿ ಅಂತ. ಆಫ್ಕೋರ್ಸ್ ಅದು ಅವ್ರ ಮೆಥಡ್. ಬಟ್ ಜನಸಾಮಾನ್ಯ ಏನು ಮಾಡಿದ್ದಾರೆ ಅದನ್ನು ಪೋಲ್ ಸರ್ವೆಗಳು ಹೇಳ್ತವೆ, ಇನ್ನೊಬ್ರು ಹೇಳ್ತಾರೆ, ಮತ್ತೊಬ್ಬರು ಹೇಳ್ತಾರೆ. ಬಟ್ ನಾನು ನೆಟ್ಗೆ ಹೇಳ್ತಿದ್ದೀನಿ, ಜ್ಯೋತಿಷದಲ್ಲಿ ಇಂತಿಷ್ಟು ಸೀಟ್ ಬರುತ್ತೆ ಹೇಳೋದಕ್ಕೆ ಯಾವುದೇ ಮೆಥಡ್ ಇಲ್ಲ. ಸೊ ನಾನು ಅದನ್ನು ಹೇಳೋದಿಲ್ಲ. ಇಷ್ಟು ಸೀಟ್ ಬರುತ್ತೆ, ಅಷ್ಟು ಸೀಟ್ ಬರುತ್ತೆ, ಅದನ್ನೆಲ್ಲ ನಾನು ಹೇಳೋದಿಲ್ಲ. ಕಾಮನ್ ಸೆನ್ಸಿಂದ ಬೇಕಾದ್ರೆ ಬೇರೆ ವಿಡಿಯೋ ಮಾಡಿ ಹೇಳ್ತೀನಿ. ನೀವು ಜ್ಯೋತಿಷ್ಯ ಬಿಟ್ಟು ಹೇಳಿ ನೋಡೋಣ ಅಂತ ಹೇಳಿ ನನಗೆ, ಆಗ ನಾನು ಬೇರೆ ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ನನ್ನ ಪ್ರೆಡಿಕ್ಷನ್ ಏನು ಅಂತಂದರೆ, ಇದು ಟಫ್ ಇಲೆಕ್ಷನ್. 1996ರಲ್ಲಿ ಆಗಿತ್ತಲ್ಲ ಆ ಥರದ ಇಲೆಕ್ಷನ್ ಕಷ್ಟ ಆಗಿದೆ. ಹಾಗೆಯೇ ನೆಟ್ಗೆ ಪುಸ್ತಕದಲ್ಲಿ ಬರೆದಿದ್ದೀರಲ್ಲ, ಹಾಗಿದ್ರೆ ನೀವು ನರೇಂದ್ರ ಮೋದಿಯವರು ಬರೋದಿಲ್ಲ. ಬಟ್ ನಾನು ಬೇರೆ ವೇದಿಕೆಗಳಲ್ಲಿ ಇದನ್ನು ಅವರ ವೈಯಕ್ತಿಕ ಜಾತಕವನ್ನು ವಿಮರ್ಶೆ ಮಾಡ್ತೀನಿ ಅಂತ ಬರೆದಿದ್ದೀನಲ್ಲ ಅಂತ ಕೇಳಿದ್ರೆ ನನ್ನ ಉತ್ತರ ಏನು ಅಂತಂದರೆ, ಭವಿಷ್ಯ ನುಡಿಯುವುದು ಕೇವಲ ಜ್ಯೋತಿಷ್ಯದಿಂದ ಅಲ್ಲ, ಶಕುನದವರೆಗೂ ಎಲ್ಲದೂ ಸೇರಿರುತ್ತೆ, ಪರಿಹಾರಗಳು ಸೇರಿರುತ್ತೆ. ಇಲ್ಲಿ ನಾನು ಯಾಕೆ ನೇರವಾಗಿ ನರೇಂದ್ರ ಮೋದಿಯವರು ಬರೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ ಅಂತಂದರೆ, ಪುಸ್ತಕದಲ್ಲಿ ಬರೆದಿರಿ. ಇಲ್ಲಿ ಯಾಕೆ ಹೇಳ್ತಾರೆ, ಪುಸ್ತಕದಲ್ಲಿ ಬರೆದಕ್ಕೆ ನಾನು ಬದ್ಧನಾಗಿದ್ದೇನೆ, ಈಗಲೂ ಹೇಳ್ತಾನೆ. ಅದು ಕೇವಲ ಲೆಕ್ಕಾಚಾರ. ನಾನು ಅದನ್ನು ಸೈಂಟಿಫಿಕ್ ವೇನಲ್ಲಿ ಮಾಡಿದ್ದೀನಿ, ಅಷ್ಟಕ್ಕೆ ನಾನು ಬದ್ಧನಾಗಿದ್ದೀನಿ. ಬರೋದೆಲ್ಲ ಹೇಳೋದಕ್ಕೆ ಬದ್ಧನಾಗಿದ್ದೀನಿ. ಎಷ್ಟು ಸೀಟ್ ಬರುತ್ತೆ, ಎಷ್ಟು ಕಡಿಮೆ ಬರುತ್ತೆ ಅದನ್ನು ನನಗೆ ಗೊತ್ತಿಲ್ಲ. ಯಾರೋ ಬೇರೆಯವರು ಪ್ರಧಾನಿ ಅಂತಾರೆ, ಯಾವ ಪಾರ್ಟಿ ಅದು ನನಗೆ ಗೊತ್ತಿಲ್ಲ. ಯಾಕೆಂತಂದರೆ ನನ್ನ ಹತ್ರ ಅಮಿತ್ ಶಾ ಅವ್ರ ಜಾತಕ ಇದೆ, ಅವ್ರು ಕೊಟ್ಟಿದ್ದಾರೆ. ಇನ್ಯಾರ್ದೋ ಕಡೆಯಿಂದ ಬಂದಿತ್ತು. ನಿತಿನ್ ಗಡ್ಕರಿ ಅವರ ಜಾತಕ ಇದೆ. ನಾನು ಲಾಸ್ಟ್ ಟೈಮ್ ಎಲೆಕ್ಷನ್ ಹೇಳಿದ್ದೀನಿ, ಎಲ್ಲಿಂದ ರವಿಶಂಕರ್ ಅವರ ಆಶ್ರಮದಿಂದ ಬಂದಿದ್ದು ಎಲ್ಲ ಹೇಳಿದ್ದೀನಿ ನಾನು, ಗುರುದು ಕೂಡ. ಬಟ್ ಅವ್ರು ಕೊಟ್ಟಿದ್ದಾರಲ್ಲ. ಬಟ್ ಇದು ನರೇಂದ್ರ ಮೋದಿ ಅವರೇ ನನಗೆ ಗುರುಳಿ ಕೊಟ್ಟು ಹೋಮ ಮಾಡಿಸ್ಕೊಂಡಿರೋದು. ಇಲ್ಲಿ ಫಾಸ್ಟಾಗಿ ಹೇಳ್ಬಿಡ್ತೀನಿ, ಶನಿ ಮುಕ್ತಿ ಸ್ಟಾರ್ಟ್ ಆದ ನಂತರ ಇವರಿಗೆ ಕಷ್ಟ ಸ್ಟಾರ್ಟ್ ಆಗಿದೆ. 2022ರಿಂದ ನೋಡ್ತಾ ಹೋಗಿ ಕಷ್ಟ ಆಗ್ತಾ ಬಂದಿದೆ. ಮತ್ತು ಇದು ಎಷ್ಟು ಕರೆಕ್ಟ್ ಜಾತಕ ನೋಡಿ. ತ್ರಿಮಿಷಾಂಶದ ರಾಹುಕೇತು ಇಡಿ ಎಲ್ಲಿದೆ, ಇಲ್ಲಿ ತ್ರಿಮಿಷಾಂಶದಲ್ಲಿ ವೃಷಭದಲ್ಲಿ ಇಲ್ಲಿ ಇಡಿ 7ನೇ ಮನೆ ಭಸ್ಮ, 7ನೇ ಮನೆ. ಮದುವೆ ವಿಚಾರ ಏನಾಗಿದೆ ಇವತ್ತು. 5ನೇ ಮನೆಯಲ್ಲಿ ರಾಹು, ಸಂತಾನ ಆಗಿದೆಯಾ ಅಫಿಷಿಯಲಿ? ಬೇಕಾದ ಸೀಕ್ರೆಟ್ಗಳನ್ನ ಮಾತಾಡ್ಬೋದು, ನಾನು ಹೇಳೋಕ್ಕಾಗಲ್ಲ. ನೀನು ಕಾರಕದಶ ಹಾಕಿ ತೋರಿಸಿದ್ದೀನಿ. ಕೊನೆಯದಾಗಿ ಒಂದು ಮಾತು ಹೇಳಿಬಿಡ್ತೇನೆ, ನರೇಂದ್ರ ಮೋದಿಯವರು ಬರಲಿಕ್ಕೆ ಕಷ್ಟ ಇದೆ. ಅದು ಫಾಸ್ಟ್ ಟ್ರೇಡ್ ಆಗುತ್ತಾ, ಇನ್ನೊಂದಾಗುತ್ತಾ, ಇನ್ಯಾವುದೋ ಪಾರ್ಟಿ ಬಂದು ಕುತ್ಕೊಳ್ತಾ ನನಗೆ ಗೊತ್ತಿಲ್ಲ. ಬಟ್ ಯಾಕೆ ನಾನು ಎದೆ ತಟ್ಟಿ ಹೇಳ್ತಾ ಇಲ್ಲ ಅಂತಂದರೆ, ಇವರಿಗೆ ನನ್ನ ಗುರುಗಳು ಪರಿಹಾರ ಮಾಡಿದ್ದಾರೆ. ನನ್ನ ಅನೇಕ ದೊಡ್ಡ ಗುರುಗಳಲ್ಲಿ ಒಬ್ಬರು ಅವರಿಲ್ಲ. ಈಗ 2012ರಲ್ಲಿ ಇವರಿಗೆ ಹೇಳಿದ್ನಲ್ಲ, ಜ್ಯೋತಿಯವರ ಥ್ರೂ ಕಾಂಟ್ಯಾಕ್ಟ್ ಆಗಿ ಅಂಜನಾಲ ಹಚ್ಚಿ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಅದು ಯಾವ ಲೆವೆಲಲ್ಲಿ ಅವ್ರಿಗೆ ಪರಿಹಾರ ಮಾಡಿದ್ದಾರೆ ಹೇಳೋದು ನನಗೆ ಗೊತ್ತಿಲ್ಲ. ಅಂಜನ ಹಚ್ಚಲ ಪರಿಹಾರ ಮಾಡೋದು ಸಾಮಾನ್ಯ ವಿಚಾರ ಅಲ್ಲ. ಹಾಗಾಗಿ ಸ್ವಲ್ಪ ಅಳುಕು. ಆಮೇಲೆ ಶನಿ 11ನೇ ಮನೇಲಿದ್ದಾನಲ್ಲ, ಶನಿ 11ನೇ ಮನೆ ಒಳ್ಳೆಯದು. ರಾಶಿ ಕುಂಡ್ಲಿಲಿ ದಶಾಂಶದಲ್ಲಿ 8ಕ್ಕೆ ಹೋಗಿದ್ದಾನೆ. ನವಾಂಶದ ಸ್ವಕ್ಷೇತ್ರ ಬಿಟ್ಟು ಉಚ್ಚ ಕ್ಷೇತ್ರದ ಪೂಜೆ ಇಬ್ಬರು ಸೇರಿಕೊಂಡಿದ್ದಾರೆ. ಷಷ್ಠಾಂಶದಲ್ಲಿ ಲಗ್ನದಲ್ಲಿ ಹೋದು, ಬಟ್ 2 ಇದೆ ಇಲ್ಲಿ. 10, 11ನೇ ಮನೆ ಅಧಿಪತಿಯಾಗಿ ಕೂತ್ಕೊಂಡಿದ್ದಾನೆ. ಶನಿ ದಶ, ಶನಿ ಮುಕ್ತಿ ನವೆಂಬರ್ವರೆಗೆ. ಹೌದಾ? ಸೊ ಇದನ್ನೆಲ್ಲ ನೋಡ್ತಾ ಹೋದರೆ ಕಷ್ಟ ಇದೆ ಹೇಳೋದು. ಬರುತ್ತೆ, ಬಂದ್ರೂ ಕೆಲವೇ ಕಾಲ ಅಂತ ನೆಟ್ಟಿಗೆ ಹೇಳ್ತೀನಿ ನಾನು. ಇನ್ನೇನಾದರೂ ಇವರು ಬಂದರೆ ಈಗ ಒಂದು ಭೃಗು ಸೀಕ್ರೆಟ್ ಹೇಳ್ಬಿಡ್ತೀನಿ. ಭೃಗು ಸೀಕ್ರೆಟ್ ಹೇಳೋ ಮೊದಲನೇದಾಗಿ ಭೃಗು ಮಹಾರಾಜರಿಗೆ ನಮಸ್ಕಾರ ಮಾಡ್ಕೊಂಡಿರ್ತೀನಿ. ಅದೇ ಲಕ್ಷ್ಮಿಗೂ ನಾನು ನಮಸ್ಕಾರ ಮಾಡ್ಕೊಳ್ಳೇಬೇಕು. ಯಾಕೆಂದರೆ ಭೃಗು ಸೀಕ್ರೆಟ್ಸ್ಗಳಿಗೆ ಲಕ್ಷ್ಮಿಯ ಶಾಪ ಇದೆ. ನಾನು ಎಷ್ಟು ಭೃಗು ಮಾಡ್ತೀನೋ ಅಷ್ಟು ನನಗೆ ತೊಂದರೆ ಆಗುತ್ತೆ. ನನ್ನೊಬ್ಬಂದೇ ಇದಲ್ಲ. ಅಶುತೋಷು ಹೇಳ್ತಾರೆ, ಮತ್ತೊಬ್ಬರಿದ್ದಾರೆ ಭೃಗು ಐ ಅಂತ, ಶೈಲೇಶ್ ಕೆ ಎನ್ ರಾವ್ಜಿ ಹೇಳ್ತಾರೆ. ಕೆ ಎನ್ ರಾವ್ಜಿಗೆ ತೊಂದರೆ ಆಗಲಿಲ್ಲ, ಯಾಕಂದರೆ ಅವರು ಸಂಸಾರಸ್ಥರಲ್ಲ ಬಿಡಿ. ಅವರು ಡಬಲ್ ಟ್ರಾನ್ಸಿಟ್ ಫಿಲಮನ್ನು ಬಿಟ್ಟುಬಿಟ್ರು ಓಪನ್ ಆಗಿ. ಬಟ್ ನಮಗೆಲ್ಲ ಸ್ವಲ್ಪ ಹೆದರಿಕೆನೂ ಇರುತ್ತೆ. ಅದು ಇದು ನೋಡಿ, ಭೃಗು ಸಮಿತಿಯಲ್ಲಿ ಇರುವುದಲ್ಲ. ಭೃಗು ಸಮಿತಿಯಲ್ಲಿ ಏನಿದೆ, ಕೇತು ಯಾವ ಮನೇಲಿ ಇರ್ತಾನೋ ಆ ಮನೆಯ ಜೊತೆಗೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಅಂತ. ಬಟ್ ಇದಕ್ಕೆ ನನಗೆ ದೇವರು ಒಂದು ಉತ್ತರ ಕೊಟ್ಟ. ಗೋಚಾರದಲ್ಲಿ ಕೇತು ಎಲ್ಲಿ ಇರ್ತಾನೋ ಅಲ್ಲಿ ಕೂಡ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕು.
ಇದನ್ನು ಒತ್ತಿ ಒತ್ತಿ ಹೇಳ್ತಿದ್ದೀನಿ. ಈ ಸೀಕ್ರೆಟಲ್ಲಿ ನಿಮ್ಗೆ ಇವತ್ತು ಬಿಟ್ಟು ಬಿಡ್ತೇನೆ. ಇನ್ನು ಮುಂದೆ ನಾನು ಬರ್ಗೋ ಬಿಡ್ತೀನಿ ಅಲ್ವಾ ನನಗೆ ಗೊತ್ತಿಲ್ಲ. ಯಾಕಂದರೆ ಗೋಚಾರದ ಕೇತು ಇಲ್ಲೇ ಇದ್ದಾನೆ, ಕೇತು ಮೇಲೆ ಕೇತು ಬಂದಿದ್ದಾನೆ. 12ನೇ ಮನೆ ಲಾಭಸ್ಥಾನ, ಹೌಸ್ ಆಫ್ ಫುಲ್ಫಿಲ್ಮೆಂಟ್ ಆಫ್ ವಿಶಸ್, ನಮ್ಮ ಆಸೆಗಳು ಈಡೇರುವ ಸ್ಥಾನ. ಆಮೇಲೆ ಹಿರಿಯ ಸಹೋದರ. ಇಷ್ಟೆಲ್ಲ ಬೇಕಷ್ಟಿದೆ, ಇದೆಲ್ಲ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಆಲ್ರೆಡಿ ಲೇಟ್ ಆಗಿದೆ, ಕೊಡಬೇಕು ನನ್ನ ವೀಡಿಯೋ. ಇಂಗ್ಲೀಷಲ್ಲಿ ಬೇರೆ ಇವತ್ತು ಮಾಡೋಕ್ಕಾಗತ್ತಿಲ್ವೋ, ಅಥವಾ ನಾನು ಫೇಸ್ಬುಕ್ಕಲ್ಲಿ ಬರೆದಾಗ್ತೀನಿ. ನನ್ನ ಫೇಸ್ಬುಕ್ ಪೇಜನ್ನು ಇದನ್ನು ನನ್ನ ಮಗ ಮೋಸ್ಟ್ಲಿ ಎಡಿಟ್ ಮಾಡ್ತಾನೋ ಗೊತ್ತಿಲ್ಲ ನನಗೆ, ಇವತ್ತು ಹಾಕಿದ್ರೆ ಹಾಕ್ಬೋದಿಲ್ಲ. ಅದರಿಂದ ಈ ಕೇತು ಭಾಳ ಜನ ವರ್ಷಕಲ್ಲಂದರು, ಇನ್ಕ್ಲೂಡಿಂಗ್ ಮೈ ಸ್ಟೂಡೆಂಟ್, ನನ್ನೊಂದು ಫಾರ್ಮರ್ ಸ್ಟೂಡೆಂಟ್ ಅಂತ ಹೇಳ್ತೀನಿ, ಅವಳನ್ನು ಸೇರಿಸಿ ಹೇಳ್ತಿದ್ದೀನಿ. ಅವರಿಗೆ ಅರ್ಥನೇ ಆಗ್ತಾ ಇಲ್ಲ. ಕೇತು 12ನೇ ಮನೆ ಬಂದಾಗ ಕೊಡ್ತಾರೆ ಅಂತ ಹೋದಾಗ ಆ ಕೊಡ್ತಾ ಇರೋ ಜಾಗದಲ್ಲಿ ಅವ್ನು ಹೊಡಿತಾನೆ. ಎಲ್ಲ ಹೊಡಿತಾನೆ ಅಂತ ನೋಡ್ಬೇಕಾಗತ್ತೆ. ಈ ನೋಡಿ, ನನ್ನ ಅಷ್ಟೊಂದು ಚಂದ್ರಿಕೆ ಇದ್ದಾವಲ್ಲ, ಈ ಸೆಕೆಂಡ್ ಮತ್ತೆ ನಾನು ಹೇಳಲ್ಲ, ಒಂದೇ ಸಲ ಹೇಳಿ ಮುಗಿಸ್ಬಿಡ್ತೀನಿ, ಕೈ ಮುಗಿದ್ಬಿಡ್ತೀನಿ. ಪ್ರಭು ಸುಮ್ಮನೆ ಆಟ ಆಡೋದಲ್ಲ. ತಾನೇ ದೊಡ್ಡ ಪ್ರಭು ಅಂತ ಏನೋ ಒಂದು ಡಿಜಿಟಲ್ ಮ್ಯಾಗ್ಝಿನ್ ಮಾಡೋವನಿಗೆ ಅವನಿಗೆ ಸಿಕ್ಕಾಪಟ್ಟೆ ದಿನಕ್ಕೆ 1000 ರೂಪಾಯಿ ಕುಡಿಲಿಕ್ಕೆ ಬೇಕಾಗಿತ್ತು, ಸಿಗರೇಟಿಗೆ ಬೇಕಾಗಿತ್ತು. ಅದಕ್ಕೂ ಕಷ್ಟ ಆಗ್ತಿದೆ, ಅವನಿಗೆ ಊಟಕ್ಕೂ ಕಷ್ಟ ಆಗ್ತಿದೆ ಅಂತ ಅಶುತೋಷ ಹೇಳಿದ್ರು, ನನಗೆ ಗೊತ್ತಿಲ್ಲ. ಓಕೆ, ಪ್ರಭು ಜೊತೆಗೆ ಆಟ ಆಡಬಾರ್ದು, ಶಾಪ ಇರೋದ್ರಿಂದ. ಲಕ್ಷ್ಮಿ ಅನುಗ್ರಹ ಇದ್ರೆ ಮಾತ್ರ ಪ್ರಭು ಒಲಿಯುತ್ತೆ, ಇಲ್ಲ ತೆಗೆದು ಬಿಡುತ್ತೆ ಪ್ರಭು. ನಾನು ಅಶುತೋಷ ಯಾರಿಗಾದರೂ ಜ್ಯೋತಿಷ ಸರಿಯಾಗಿ ಒಲಿಯತ್ತೆ ಇಲ್ವ ಅಂತ ನೋಡ್ಬೇಕಾದ್ರೆ ಫಸ್ಟ್ ಪ್ರಭು ಕೊಡ್ತೀವಿ. ಅದು ಅಲ್ಲಿ ಅರ್ಥ ಆಯ್ತಾ ಅವರಿಗೆ ಇಲ್ವ ಅಂತ ನೋಡ್ತೀವಿ. ಅರ್ಥ ಆದ್ರೆ ಮಾತ್ರ ಇವರು ಒಳ್ಳೆ ಜ್ಯೋತಿಷಗಳಾಗ್ತಾರೆ ಅಂತ, ಇಲ್ಲಾಂದ್ರೆ ಆಗಲ್ಲ. ಈಗ ನೋಡಿ, ಇದು ಭೃಗು ಸಮಿತಿಯಲ್ಲಿಲ್ಲ ಗೋಚಾರದ ಬಗ್ಗೆ, ನನಗೆ ಬಂತು ತಲೆಗೆ. ನಾನು ಅಷ್ಟು ವರ್ಷದಲ್ಲಿ ಡಿಸ್ಕಸ್ ಮಾಡಿದೆ, ಅಯ್ಯೋ ಇದೆಲ್ಲ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಒಬ್ಬೊಬ್ಬರಿದ್ದಾರೆ, ಆದರೂ ಕೊಡ್ತಾ ಇದ್ದೀನಿ ನಾನು. ನಮಸ್ಕಾರ ಮಾಡಿಕೊಂಡು ಭೃಗು ಮಹಾರಾಜರಿಗೆ, ಭೃಗು ಮಹರ್ಷಿಗಳಿಗೆ, ಅವರ ಗೋತ್ರಜರಿಗೆ ಮತ್ತು ಲಕ್ಷ್ಮೀದೇವಿಗೆ. ಅಂದರೆ ಲಕ್ಷ್ಮೀದೇವಿಗೆ ಸಂಬಂಧಿಸಿದಂತೆ ನನ್ನ ಗುರು ನನಗೇನು ಮಾಡಿಕೊಟ್ಟಿಲ್ಲ, ಅದು ನನ್ನ ಹತ್ರ ಇದೆ ಇಲ್ಲ. ಸೊ ಇಲ್ಲಿ ಕೇತು ದುಡ್ಡು ಕೊಡ್ತಾನೆ, ನಿಮ್ಮ ಆಸೆಗಳನ್ನು ತೀರಿಸ್ತಾನೆ ಅಂತ ಇಟ್ಕೊಂಡ್ರೆ ತಿಳ್ಕೊಳ್ಳಿ, ಇಲ್ಲಿಂದ ಕೇಂದ್ರ ಸ್ಥಾನಗಳನ್ನು ಮೊದಲು ಅವನು ಭಗ್ನ ಮಾಡ್ತಾನೆ. ಯಾವ್ಯಾವುದು ವಾಪಸ್ ಹೋಗಿ 8ನೇ ಮನೆ ಮಂಗಳ ಸ್ಥಾನ ಇರ್ಬೋದು, ಅಕಲ್ಟಿಸಮ್ ಇರ್ಬೋದು, ಆಯುಷ್ಯ ಇರ್ಬೋದು, ಗಂಡನ ಆಯುಷ್ಯ ಇರ್ಬೋದು. ಅಲ್ಲಿಂದ ಕೇಂದ್ರಕ್ಕೆ ಬನ್ನಿ 5ನೇ ಮನೆ ಮಕ್ಕಳ ವಿಚಾರ, ವಿದ್ಯೆ ವಿಚಾರ, ನಾಲೆಜಿನ ವಿಚಾರ, ಎಲ್ಲಕ್ಕೂ ಹೊಡಿತಾನೆ ಕೇತು. ಇಲ್ಲಿ ಬನ್ನಿ 2ನೇ ಮನೆ ಹಣಕಾಸು ಬಂದಾಗ ಅನ್ಸತ್ತೆ 2 ತಿಂಗಳ, ನಾಳೆಗೆ ಹೊರಲಿಕ್ಕೆ ಕಷ್ಟ ಆಗುತ್ತೆ. ಈ ಥರ ಶಾಪ ಕೊಡ್ತಾನೆ ಅವನು ಕೇತು. ಇಲ್ಲಿ ನಾನು ಯಾಕೆ ನರೇಂದ್ರ ಮೋದಿಯವ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಇವರು ಈ ಸತಿಗೇನೆ ನಾನು ಬಿಟ್ಬಿಟ್ಟು ಬೇರೆಯವ್ರನ್ನ ಪ್ರಮೋಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ. ನನ್ನ ಲೆಕ್ಕದಲ್ಲಿ ಬಹುಶಃ ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ನಾನು ಇವರವ್ರ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ಆ ಲೆವೆಲಿಗೆ ಇವರಿಗೊಂದು ಮರ್ಯಾದೆ ಸಿಗ್ತಾ ಇತ್ತು. ನಾನು ಎಷ್ಟೋ ಸಲ ರಿಕ್ವೆಸ್ಟ್ ಮಾಡಿಕೊಂಡೆ, RSS ಟಾಪ್ ಜನಗಳು ಇವರ ಹತ್ರ ಎಲ್ಲ, ನನ್ನ ಹತ್ರ ಇರೋ ದೊಡ್ಡ ದೊಡ್ಡ BJP ಕಾಂಟ್ರಾಕ್ಟ್ಸ್ ಹತ್ರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡೆ, ಒಂದು ಮೀಟಿಂಗ್ ಕೊಡಿ ನನಗೆ ಅಂತ. ಆಗಲಿಲ್ಲ, ನನ್ನ ಲೆಕ್ಕ ಬರೋದಿಲ್ಲ. ಅಕಸ್ಮಾತ್ ಬಂದ್ರೂ ಕೂಡ ಇವರ 8ನೇ ಮನೆ ನೋಡ್ಕೊಳ್ಳಿ, ಕೇತು ಹೊಡಿತಿರುವಂಥದ್ದು. ಅಷ್ಟೇ ಅಲ್ಲ, ಇವರ 8ನೇ ಮನೆಯನ್ನು ನೀವು ತೋರಿಸ್ಬಿಡ್ತೀನಿ. 8ನೇ ಮನೆಗೆ ಇಲ್ಲಿ ನೋಡಿ, ಶನಿ ನೋಡ್ತಾ ಇದ್ದಾನೆ, ಕುಜ ನೋಡ್ತಾ ಇದ್ದಾನೆ. ಡಿವೋರ್ಸ್ ಅಂತೂ ಆಯಿತು ಬಿಡಕ್ಕೆ. ಓಕೆ, ಇದ್ರ ಜೊತೆಗೆ ನೀವು ಮಹಾತ್ಮ ಗಾಂಧಿಯವರ ಜಾತಕ, ಇಂದಿರಾ ಗಾಂಧಿಯವರ ಜಾತಕ, ರಾಜೀವ್ ಗಾಂಧಿಯವರ ಜಾತಕ ಎಲ್ಲ 8ನೇ ಮನೆ ನೋಡಿ, ಅಥವಾ ಅಬ್ರಹಾಂ ಲಿಂಕನ್ ಅಥವಾ ಜಾನ್ ಎಫ್ ಕೆನಡಿ, ಫಾಸ್ಟಾಗಿ ಹೋಗ್ಬಿಡೋಣ, ತೋರಿಸ್ಬಿಡ್ತೀನಿ. ಯಾಕೆಂತ ಹೇಳ್ತೀನಿ ನಾನು. 8ನೇ ಮನೆಗೆ ಇದು ಜನನಾಯಕರಿಗೆ ಮಾತ್ರ, ನೀವು ಸಾಮಾನ್ಯ ಜನಗಳನ್ನ ಇದನ್ನು ಮತ್ತೆ ಹಾಕೊಳ್ಳಿಕ್ಕೆ ಹೋಗ್ಬಿಡಿ, ಕಷ್ಟ ಆಗಿಬಿಡ್ಬೋದು ನಿಮಗೆ. ನೀವೇ ನೋಡ್ಕೊಳ್ಳಿ, ಎಲ್ಲ ಸಿಗತ್ತೆ ನಿಮಗೆ. ಓಕೆ, ನೀವು ನೋಡ್ಕೊಳ್ಳಿ. ಇಂದಿರಾ ಗಾಂಧಿಯಿಂದ ಹಿಡಿದು ಎಲ್ಲ ಕೃಷ್ಣನ ಜಾತಕದಲ್ಲೂ ಕೂಡ 8ನೇ ಮನೆ KN ನವಜೋರು ನೆಟ್ಟಿಗಾಡಿದ್ದಾರೆ, ಅದು ದುರ್ಮರಣಕ್ಕೆ ಸಂಬಂಧಿಸುತ್ತೆ ಅಂತ. ಇಲ್ಲಿ ಕೂಡ 8ನೇ ಮನೆಗೆ ಕುಜ ಮತ್ತು ಶನಿ ನೋಡಿರೋದ್ರಿಂದ ಶನಿ ದಶೆ ನಡೀತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೇನೆ, ಭೃಗು ಸೀಕ್ರೆಟ್ ಬಿಟ್ಟು ಇನ್ನೊಂದು ಹೇಳ್ತಿದ್ದೀನಿ. ನೀವು ಚರದಶ ನೋಡಿ, ಜೈಮಿನಿದು ಕ್ಯಾಪ್ರಿಕಾನ್ ಅಧಿಪತಿ ಯಾರು? ಶನಿ. ಅಕ್ವೇರಿಯಸ್ ಅಧಿಪತಿ ಯಾರು? ಶನಿ. ಜೈಮಿನಿಯ ಜ್ಞಾತಿಕಾರಕ. ಜೈಮಿನಿಯ ಜ್ಞಾತಿಕಾರಕನ ದಶ ಸಂಪೂರ್ಣವಾಗಿ
ವಿಂಶೋತ್ತರಲ್ಲಿ ಹಾಳು ಮಾಡುತ್ತೆ ಹೇಳೋದನ್ನ ಸಾಕಷ್ಟು ಸಲ ನಾನು ತೋರಿಸಿದ್ದೇನೆ, ಸಾಕಷ್ಟು ಸಲ ತೋರಿಸಿದ್ದೇನೆ. ಇದನ್ನು ನೆನ್ಪಿಟ್ಕೊಳ್ಳಿ. ಆರಾಮಿದ್ರೆ ಒಳ್ಳೆ ಇತ್ತು, ಬರೋದು ಕಷ್ಟ. ಅಕಸ್ಮಾತ್ ಬಂದ್ರೂ ಕೂಡ ಹತ್ಯೆ ಆಗುವಂಥ ಎಚ್ಚರಿಕೆ ನನಗೂ ಕ್ಷಮಿಸ್ಬೇಡಿ. ನಾನು ಆ್ಯಕ್ಚುಲಿ ಡೆತ್ ಪ್ರಿಡಿಕ್ಷನ್ ಕೊಡಲ್ಲ, ಬಿಟ್ಬಿಟ್ಟಿದ್ದೀನಿ. ಎಷ್ಟೋ ಜನ ಡೇಟ್ ಆಫ್ ಡೆತ್ ತೆಗೆದಿದ್ದೀನಿ ನಾನು. ಡೇಟ್ ಆಫ್ ಡೆತ್ ಲೇಟೆಸ್ಟ್ ನಾನು ಕಳಿಸಿದ್ನಲ್ಲ, ಈ ಕೊರೋನಾ ಟೈಮ್ನಲ್ಲಿ ಇಂಥ ದಿನಕ್ಕೆ ಇವರು ಸಾಯ್ತಾರೆ ಅಂತ ಮಾಜಿ ಮಂತ್ರಿ ಆಗಿದ್ದಂಥ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಮಂತ್ರಿ ಆಗಿದ್ದಂಥ ಸುರೇಶ್ ಅಂಗಡಿ ಡೇಟ್ ಆಫ್ ಡೆತ್ ಟೈಮ್ ವರೆಗೆ ಹಾಕಿದ್ದೆ ನಾನು. ನನಗೆ ಬರೋದಿಲ್ಲ ಅಂತಲ್ಲ, ಬಟ್ ನನ್ನ ಗುರು ನನ್ನ ಹತ್ರ ಮಾತು ತೊಗೊಂಡಿದ್ದಾರೆ, ಡೆತ್ ವಿಚಾರದಲ್ಲಿ ಮಾರೇ ನೀನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಬೇಡ, ಬಡವರಿಗಾದರೆ ಪಕ್ಕಾ ಡೆತ್ ಇದೆ ಅಂತ ನಿಮ್ಗೆ ಗೊತ್ತಾದರೆ ಹೆಚ್ಚು ದುಡ್ಡು ಖರ್ಚು ಮಾಡಬೇಡಿ, ಇಷ್ಟೇ ಹೇಳಿಬಿಡು. ಶ್ರೀಮಂತರಿಗಾದರೆ ಪ್ರಯತ್ನ ಮಾಡಿ ದೇವರಿದ್ದಾರೆ ಅಂತ ಹೇಳುವಂತ ನಾನು ಅಷ್ಟನ್ನೇ ಮಾಡ್ತಾ ಇದ್ದೇನೆ. ನನ್ನ ಗುರುಳು ಮಾತ್ರ ನಾನು ಪಾಲಿಸ್ತಾ ಇದ್ದೇನೆ. ಓಕೆ, ನೋಡಿ ನೀವು ಯಾವ ಜಾತ್ರೆ ಬೇಕಾದ್ರೂ ನೋಡ್ಕೊಳ್ಳಿ. ಎಂಟನೇ ಮೇಲೆ ಹಿಂಗೆಲ್ಲ ಇದ್ಕೊಂಡ್ರೆ ನನಗೆ ಬೇಜಾರಾಗೋದು ಯಾಕೆ ಗೊತ್ತಾ? ಈ ರೋಡ್ ಶೋಗಳಲ್ಲೆಲ್ಲ ಇವರು ಏನೆಲ್ಲ ಮಾಡ್ತಾರೆ. ಹಾಂ, ದೇವರೇ, ಎಲ್ಲಿಂದರೂ ಆ ಸ್ನೈಪರ್ಸ್ಗಳೆಲ್ಲ ಪಾಪ ಜಡ್ ಶೇಪಲ್ಲಿ ಇರಬೇಕಾಗುತ್ತೆ. ಇವತ್ತು ನಾನು ಜಡ್ ಶೇಪ್ ಅಷ್ಟರವರೆಗೆ ಬಾಯಿ ತೆಗಿದ್ದೀನಿ. ಓಕೆ, ಇದಕ್ಕಿಂತ ಮುಂದೆ ನಾನು ಹೇಳೋಕ್ಕಾಗಲ್ಲ. ನೋಡಿ, ಮಹಾತ್ಮ ನಂದೂರ್ ಜಾತ್ರೆಯಲ್ಲಿ 8ನೇ ಮನೆ ಏನಾಗಿದೆ ನೋಡ್ಕೊಳ್ಳಿ. 8ನೇ ಮನೆ ಶನಿ ನೋಡ್ತಾನೆ, ಕುಜನು ನೋಡ್ತಾನೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಡೆತ್ ಪ್ರಿಡಿಕ್ಷನ್ ನಾನು ಕೊಡಲ್ಲ, ಬಟ್ ಯಾಕೆ ಕೊಡ್ತಿದ್ದೀನಿ ಅಂದರೆ ನಮ್ಮ ದೇಶದ ಭದ್ರತಾ ವ್ಯವಸ್ಥೆಯನ್ನು ಹಾಳು ಮಾಡಿದ್ದೀರಿ ಅಂತ ಮಾಡಿಸ್ಕೊಂಡೆ. ಆಮೇಲೆ ನನಗೆ ಕರ್ಣಕೃಷಿ ಅವರು ಹೇಳಿದ್ದು, ಇನ್ನೊಬ್ಬರು ಅಜ್ಜಿ ಹೇಳ್ತಾರೆ, ಅವ್ರು ಹೇಳಿದ್ದು ದೇವ್ರ ಬಾಯಿಂದ ಬಂದಂಗೆ, ಬಟ್ ಅದು ಕ್ಲಾರಿಟಿ ಬಂದಿಲ್ಲ. ನಿನ್ನೆ ರಾತ್ರಿವರೆಗೂ ನಾವು ನಮ್ಮೊಬ್ಬರು ಮಹಾತ್ಮರು ಸಿಕ್ಕಿದ್ದಾರೆ ಸಿದ್ಧರ ಬೆಟ್ಟದಲ್ಲಿ. ನನ್ನ ಫ್ರೆಂಡು ಸಾಮ್ರಾಟ್ ಅವರಿಂದ ರಾತ್ರಿ 2 ಗಂಟೆವರೆಗೂ ಹತ್ತಲಿಕ್ಕೆ ಟ್ರೈ ಮಾಡಿದ್ದಾರೆ ಸಿದ್ಧರ ಬೆಟ್ಟದಲ್ಲಿ. ಅಲ್ಲಿ ಆ ಏರಿಯಾದಲ್ಲಿ ಚಪ್ಪಲಿ ಇಲ್ಲದೇ ಹತ್ತಬೇಕು, ಆಗಲಿಲ್ಲ. ನಿನ್ನೆ ಅತಿರೇಕದ ಮಳೆಯಿಂದ ಆ ಮಹಾತ್ಮ ನಮ್ಗೆ ಸಿಗಲಿಲ್ಲ. ಆಮೇಲೆ ನರೇಂದ್ರ ಮೋದಿ ಅವರ D1800 ಅವ್ರು ಹೇಳ್ಬಿಟ್ರಂತೆ ಮಹಾತ್ಮರು. ಒಬ್ಬ ಅಂತೂ ಯೋಗಿ ಅಥವಾ ಋಷಿ ಅಲ್ಲಿದ್ದಂಥ ಒಬ್ಬ ಜ್ಯೋತಿಷಿಯರು ನನಗೆ ಅವರು ಬಹುವಚನ ಕೊಟ್ಟಿದ್ದಾರೆ. D1800 ರೆಕ್ಟಿಫೈ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ, ಪರವಾಗಿಲ್ಲ ಅಂತ. ನಾನು ರೆಕ್ಟಿಫೈ ಮಾಡಿದ ಲಗ್ನ ಸರಿ ಇದೆ ಅಂತ ಹೇಳಿದ್ರು ಅವರು. ಮುಂದಿನ ವಿಚಾರ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಒಟ್ಟಾರೆ ನನ್ನ ಟೋಟಲ್ ಪ್ರೊಡಿಕ್ಷನ್ ಏನಂತಾರೆ ಕಷ್ಟ ಇದೆ. ಆದರೆ ನಾನು ಗುರುಗಳು ಮಾಡಿಕೊಟ್ಟಿರೋ ಪರಿಹಾರಕ್ಕಾಗಿ ನಾನು ಸುಮ್ಮನೆ ಇರಬೇಕಾಗುತ್ತೆ. ಬಟ್ ನನ್ನ ಗುರುಗಳು ಪರಿಹಾರ ಮಾಡಿರ್ಬೋದು. ನನ್ನ ಮುಂದಿನ ಪ್ರೊಡಿಕ್ಷನ್ ಏನಂತಂದರೆ ಮತ್ತೆ ಅವರು ಬಂದರೆ ಕೂಡ ಭದ್ರತಾ ವ್ಯವಸ್ಥೆ ಬಗ್ಗೆ ಅತ್ಯಂತ ಎಚ್ಚರಿಕೆ ಬೇಕು. ಇನ್ನು ಯಾವ ಪಾರ್ಟಿ ಬರುತ್ತೋ, ಯಾವ CM ಯಾವ PM ಆಗ್ತಾರೋ ಅದೆಲ್ಲ ನನಗೆ ಸಂಬಂಧ ಇಲ್ಲ. ಅದನ್ನೆಲ್ಲ ಪುಸ್ತಕದಲ್ಲಿ ಹಾಕಿದ್ದೀನಿ. ಅದನ್ನು ನಾನು ನಾಳೆಗೆ ರಿಸಲ್ಟ್ ಬಂದಮೇಲೆ ಮತ್ತೆ ಮಾತಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.